ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು? ಕಾರಣ ಕುಲಹೀನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಅವೆ. ಯೋಚಿಸಿ ಪರಮಾತ್ಮ, ನಾನು ಎಂದು ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚದಲ್ಲಿ ತಿಳಿಯಲಿಲ್ಲವೇ? ಕಾರಣ ನೀನು ಸೂತನಲ್ಲ. ಏನು ಸ್ವಾಮಿ, ನಾನು ಸೂತನಲ್ಲವೇ? ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ನೀನು ಹೇಳುವುದೆಲ್ಲ ನೋಡಿದರೆ ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆಯುತ್ತಿದ್ದೆ. ಇದು ಯುದ್ಧ ಕಾಲ. ಪಾಂಡವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಪರಮಾತ್ಮ ಪರಮಾತ್ಮ ದೇವಾ ಸೋದನೆಯೇನಿದು ವಿಧಿಶಾಪ. ಪರಮಾತ್ಮ ದೇವಾ ಸೋದನೆಯೇನಿದು ವಿಧಿಶಾಪ. ಪಾಪಿಯಾದ ಪರಿತಾಪಗೀಡಾದ ದೇವಾ ಸೋದನೆಯೇನಿದು ವಿಧಿಶಾಪ. ವಿಧಿಶಾಪ. ಪರಮಾತ್ಮ ಬಹುದಿನ ನೊಂದೆನೋ ಬಂಧುಗಳ್ಯಾರೆಂದು. ಪರಮಾತ್ಮ ಬಹುದಿನ ನೊಂದೆನೋ ಬಂಧುಗಳ್ಯಾರೆಂದು ಎಂದು ವದನಾಪ ನಿಲ್ದೆಯಲಿ ಬೆಂದೆ. ಪರಮಾತ್ಮ ಎಂದು ವದನಾಪ ನಿಲ್ದೆಯಲಿ ಬೆಂದೆ. ಬಂದ ವಿಮೋಚನೆ ಮಾರ್ಗವನರಿಯದೆ. ಪರಮಾತ್ಮ ಬಂದ ವಿಮೋಚನೆ ಮಾರ್ಗವನರಿಯದೆ. ದೇವಾ ಸೋದನೆಯೇನಿದು ವಿಧಿಶಾಪ. ವಿಧಿಶಾಪ. ಪರಮಾತ್ಮ ಪರಮಾತ್ಮ ಜನ್ಮದ ರಹಸ್ಯದ ಅಂತರವರಿದು. ಪರಮಾತ್ಮ ಜನ್ಮದ ರಹಸ್ಯದ ಅಂತರವರಿದು. ಜನುಮದಾತ್ಯಯ ನಿರ್ದಯವರಿದು. ಕೃಷ್ಣ ಪರಮಾತ್ಮ ಜನ್ಮದ ರಾಷ್ಟ್ರದ ಅಂತರವರಿದು. ಜೀವಿಸಲೇ ಪರಿ ಸಹಜರ ಸಮಗೂಡಿ
ಬಂದ ವಿಮೋಚನ ಮಾರ್ಗ ಬನರಿಯದೆ ಪಾತಕಿ ಜೀವನ ಸಂಕಟ ಕಾರಣ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ವಿಧಿಶಾಪ ಪರಮಾತ್ಮ, ಈ ಸಂಬಂಧವನ್ನು ಕಲ್ಪಿಸಿಕೊಂಡು ನನ್ನನ್ನು ಮತ್ತಷ್ಟು ನೋಯಿಸಬೇಡ. ಕರ್ಣ, ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುವೆ. ಪರಮಾತ್ಮ, ಈ ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾಗಿ ನನಗೆ ಇಂಥ ಉಭಯ ಸಂಕಟವನ್ನು ತಂದು ಒಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜಯಿಸಿದೆ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟನು. ನಂತರ ಸೂತನು ನಿನ್ನನ್ನು ಪ್ರೀತಿಯಿಂದ ಸಾಕಿ ಸಲುಹಿದನು. ಕರ್ಣ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಪಾಂಡು ಕುವರರ ಸೇರುತ್ತಾನೇನೋ. ಕರ್ಣ, ಪರಮಾತ್ಮ, ಪಾಂಡು ಕುವರರ ಸೇರುತ್ತಾನೇನೋ. ದರೆಯನ್ನು ಪೋರೆಯೈ ಧರ್ಮದೊಳಿಗದ. ಕರ್ಣ, ಪರಮಾತ್ಮ, ದರೆಯನ್ನು ಪೋರೆಯೈ ಧರ್ಮದೊಳಿರತ. ಅನುಜರ ಸೇರೈ ಕರುಣವ ತೋರೈ. ಪರಮಾತ್ಮ, ಅನುಜರ ಸೇರೈ ಕರುಣವ ತೋರೈ. ನೀ ಬಾಳೈ ನೀ ಬಾಳೈ ಸುರತಿರ ಶರದರ ಶರಣರ ಮೊರೆವನೆ. ಸುರತಿರ ಶರದರ ಶರಣರ ಮೊರೆವನೆ. ಸುರತಿರ ಶರದರ ಶರಣರ ಮೊರೆವನೆ. ಸುರತಿರ ಶರದರ ಶರಣರ ಮೊರೆವನೆ. ಮಾತನು ಪ್ರೇಮದಿ ಮಾತನು ಪ್ರೇಮದಿ ಪರಮಾತ್ಮ, ದಾನ ಶೂರನೆ ನಾದಿಗ ಬಿರುದ. ಕರ್ಣ, ಕರ್ಣ, ಪರಮಾತ್ಮ, ದಾನ ಶೂರನೆ ನಾದಿಗ ಬಿರುದ. ಮೇರೆ ತಿಗಾ ನಿಜ ವರಗುಣಶೀಲ. ಮೇರೆ ಸಿಗಾ ನಿಜ ವರಗುಣಶೀಲ. ಪರಹಿತ ಪ್ರೇಮಿ ಸುಕೃತಗಾಮಿ. ಪರಮಾತ್ಮ, ಪರಹಿತ ಪ್ರೇಮಿ ಸುಕೃತಗಾಮಿ. ಮಾನಿಕ ಮಾನಿಕ ಶರದರ ಶರಣರ ಪೊರೆವನೆ. ಸುರಾಜಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವನೆ. ಮಾತನು ಪ್ರೇಮದಿದ ಮಾತನು ಪ್ರೇಮದಿ ಲಾಲಿಸುವ.
ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವೇ. ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿ ಈನ ಕುಲದವನೆಂದು ಆಲಿಸುತ್ತಿರುವರಲ್ಲ, ನಾನು ಇಂಥವೇನೆಂಬ ವಿಚಾರವನ್ನು ಅವರಿಗೆ ತಿಳಿಯದು ಕರ್ಣ. ಈ ವಿಚಾರವು ನಿನ್ನ ತಾಯಿಗೂ ತಿಳಿಯದು, ಪಾಂಡವರಿಗೂ ತಿಳಿಯದು, ನನಗೂ ಮತ್ತು ವಿದುರನಿಗೆ ಮಾತ್ರ ತಿಳಿದಿರುವುದು. ಆಕೆಯವನು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನಿನ್ನು ಬರಲ್ಲ. ಪರಮಾತ್ಮ, ಪರಮಾತ್ಮ, ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರು. ಈಗ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧರಿಸಿತು. ಪರಮಾತ್ಮನು ಈ ರೀತಿ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಲೋಕೈಕವೀರರಾದ ಪಾಂಡವರು ನನ್ನ ಸಹೋದರರೇ. ಅಯ್ಯೋ ಕರ್ಣ, ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನಲ್ಲಿ ಇಲ್ಲವೇ? ಪಾಂಡು ಪುತ್ರನಾದ ನಾನು ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. ಕೊಲ್ಲಲೆ ಪಾಂಡು ಕುಮಾರರನ್ನ ಒಲ್ಬುದೇ ಕೊಲ್ಲಲೆ ಪಾಂಡು ಕುಮಾರರನ್ನ ಒಲ್ಬುದೇ ಕೊಲದೆ ನಾಂ ಬಿಟ್ಟಡೆ ದುರದ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೆ ನಾಂ ಸಾಯಲೆ. ಪಾರ್ಥನ ರುಂಡವಂ ತರಿದು ಮಚಾಮಿಗಾನಂದವಂ ಸಗಿಸಲ್ ಕಾಗದೆ. ಇದು ನಿಜವೇ ಶಕುನಿ? ನಾನು ನಂಬೋದಾದರೂ ಹೇಗೆ? ತಿಳಿಯಿತೆ ಕರ್ಣ, ತಿಳಿಯಿತೆ. ನಂಬು ಅಂಗರಾಜ, ಕರ್ಣನ ಉದಾರ ಹೃದಯನ್ನು ತಿಳಿದ ಆ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವ್ಯಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯಲಿಲ್ಲ. ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೋ ದುಃಖ ಆಗುತ್ತೆ. ಸ್ನೇಹದಲ್ಲಿ ವಂಚನೆ ಶಕುನಿ. ನಿಜವಾಗಿ ನನ್ನ ರಕ್ತವು ಕುದಿಯುತ್ತಿರುವುದು. ಮರಮಾಚದೆ ಹೇಳು, ಏನು ನಡೆಯಿತು? ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ನಂತರ ಮೂರ್ಛಿತನಾಗಿದ್ದ ದುರ್ಯೋಧನನು ಹೆಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಸಮಸ್ತ ಸಾಮಂತರ ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷಪಾತಿಗಳೆಂದು ಸಮಸ್ತ ಸಾಮಂತರಿಗೆ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತಿಯನ್ನು ಕಟ್ಟುವ ತನ್ನಿಚ್ಛೆಯನ್ನು ಪ್ರಕಟವಾಗಿ ನಿಂದಿಸಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು ಕುರುಪಿತ ಮಗನು ಏನು ಹೇಳಿದನು? ಅಸೂಯೆಯಿಂದ ಭೀಷ್ಮನು ಆ ರೀತಿ ಏನು ಹೇಳಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಶಿಸಿದವನಲ್ಲ ಶಕುನಿ. ಆದರೆ ದುರ್ಯೋಧನಲ್ಲಿ ನನಗಿದ್ದ ಪ್ರೀತಿ ವಿಶ್ವಾಸವನ್ನು
ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ವಶನಾದೆ ಎಂದು ದುರ್ಯೋಧನನ ಸಂದೇಹ. ಕುರುಕುಲದ ಅರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿರಲಿಲ್ಲವೇ? ತಿಳಿದಿರುವರು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿದವರೇ ಹೊರತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮನಲ್ಲವೇ? ಯಾರಾದರೂ ಆಗಲಿ ಸಭೆಯಲ್ಲಿ ನಿನ್ನನ್ನು ತುಷ್ಟೀಕರಿಸಿ ಮಾತನಾಡಲು ಅವರು ಹಿಂಜರಿಯಲಿಲ್ಲ. ಏನು ಹೇಳಿದರವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ, ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿಹುದು ಎಂದು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ಶಕುನಿ. ವಿಧಾತನು ಮಾನವ ಜೀವನದ ಸದ್ಗುಣವೆಲ್ಲವನ್ನು ತುಚ್ಛ ಕುಲದವರಿಗೆ ಮೀಸಲಾಗಿಟ್ಟನೆ. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ಆಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿಯುವರು. ನಾನು ಏಕಾಂಗಿಯಾಗಿ ನಾನು ಕಣ್ಣೀರನ್ನು ಸುರಿಸುತ್ತಾ ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಇದು ಆಕಸ್ಮಿಕ ಘಟನೆ. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ನನ್ನ ದುಷ್ಟಭೂತವು ನನ್ನ ಬಿಟ್ಟಿಲ್ಲ. ಪ್ರಶ್ನಿತ ಅಪರಾಧ ಕಾರ್ಯಗಳು ಆರ್ಯರು ಈ ಸ್ವಕಲ್ಪಿಕ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ. ದುರ್ಯೋಧನನು ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸುವ ಪ್ರತಿಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ತಾನು ಅಸ್ತ್ರಧಾರಣ ಮಾಡುವುದಿಲ್ಲೆಂದು ಶಪಥ ಮಾಡು. ಕೌರವರು ತಿಳಿಯಲಿ, ಕರ್ಣನ ಅಸ್ತ್ರಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದು. ಎಲ್ಲ ಯುದ್ಧದಲ್ಲಿ ನಿರತರಾಗಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದ ಸ್ವಪಕ್ಷತೆಯಿಂದ ಅವಮಾನಿತವಾಗಿದ್ದರೆ ಅಸ್ತ್ರಾಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷ ಇದಕ್ಕಿಂತ ಹೆಚ್ಚು ಅಪಮಾನ ಮಾಡಲು ಯೋಚಿಸಿದಂತಿದೆ. ಗುರುಜನರ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ್ಯಭಾವವನ್ನು ಹೊಂದಿರುವನು. ದುರ್ಯೋಧನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಖ? ನಿನಗಾಗಿ ಎಲ್ಲೆಲ್ಲಿ ಹುಡುಕಿದನು, ಬಂದು ಎಷ್ಟೊತ್ತಾಯಿತು? ಬಹಳ ಒತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವು ನಿಲ್ಲುವ ಪ್ರವೃತ್ತಿಯೂ ಇಲ್ಲ. ನಿಲ್ಲು ಕರ್ಣ, ನಿನಗೆ ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯ ಪದತಳಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿಗುವುದು? ಕರ್ಣ 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 ಇದೇನು ಶಕುನಿ? ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷನನ್ನ ಮಾಡಬೇಕೆಂದು ನಿರ್ಧರಿಸಿದನು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದಿದ್ದು. ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರ್ಯಾಸವೇ ಕೌರವೇಶ್ವರ? ಅದೇಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡೋದ್ರಿಂದ ಎಷ್ಟು ಜನ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯಾದ ಭೀಷ್ಮ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲಮರ್ಯಾದೆಯನ್ನು ಧಿಕ್ಕರಿಸುವ ಪ್ರತಿಕಾರ ನಿಜವಾಗಿ ಅನರ್ಥವಾಗುವುದೆಂಬುದನ್ನು ಮರೆಯಬೇಡ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷಪಾತಿಗಳು. ಅವರೇನಾದರೂ ಅಸಮಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂಜೆಯುವುದಿಲ್ಲ. ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ತಾನು ಅಸ್ತ್ರಧಾರಣ ಮಾಡುವುದಿಲ್ಲೆಂದು ನಿಷ್ಕಾರಣವಾಗಿ ಇದೀಗ ಶಪಥ ಮಾಡಿರೋ. ನೀನೇನಾದರೂ ಅವನಿಗೆ ಸೇನಾಧಿಪತ್ಯವನ್ನು ಒಪ್ಪಿಸಿದರೆ
ಶಪಥವನ್ನು ಮೀರಿ ಅವನದನ್ನು ನಿರ್ಣಯಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದ್ದರಿಂದ ನಿಧಾನವಾಗಿ ಯೋಚಿಸು ಕುರುರಾಜ. ನಿಜ ಶಕುನಿ, ಹಾಗಾದರೆ ಈಗೇನು ಮಾಡುವುದು? ಸೇನಾಧಿಪತಿಯನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿರುವುದು. ಈಗ ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗಿ ಕುರುಪಿತಾಮಹರನ್ನು ನೋಡು. ಹಾಗೆ ಮಾಡುವೇನು ಮಾವ, ನೀನು ನನ್ನ ಸಂಗಡ ನಡೆ. ಜಯಿಸುವೆ ಪಾಂಡವರ ರಣದೊಳಗೆ, ಜಯಿಸುವೆ ಜಯಿಸುವೆ ಪಾಂಡವರ. ಮಾವ ದುರ್ಯೋಧನ, ಜಯಿಸುವೆ ಪಾಂಡವರ ರಣದೊಳಗೆ, ಜಯಿಸುವೆ ಪಾಂಡವರ. ಮಾವ ದುರ್ಯೋಧನ, ಬಂಡ ಭೀಮನ ಭಾರಿ ಹೃದಯವ ಮೆಟ್ಟಿ ನಿಲ್ಲುವೆ ನಾನು ಹುಟ್ಟಿದ ಕೈಯಳು. ಆ ಬಂಡ ಭೀಮನ ಭಾರಿ ಹೃದಯವ ಮೆಟ್ಟಿ ನಿಲ್ಲುವೆ ನಾನು ಹುಟ್ಟಿದ ಕೈಯಳು. ಎದುರಾಗಿ ನಿಲ್ಲುವರು ಯಾರ್ಯಾರು ದರೆಯೊಳಗೆ, ಎದುರಾಗಿ ನಿಲ್ಲುವರು ಯಾರ್ಯಾರು ದರೆಯೊಳಗೆ. ಜಯಿಸುವೆ ಪಾಂಡವರ ರಣದೊಳಗೆ, ಜಯಿಸುವೆ ಪಾಂಡವರ. ನೀನು ನನ್ನ ಸಂಗಡ ಬಾಮವ. ನಡೆ ದುರ್ಯೋಧನ. ದುರ್ಯೋಧನ, ಕಟುಕನು ಕುರಿಯನ್ನು ಕೊಬ್ಬಿಸಿ ಕೊಲ್ಲುವಂತೆ ಈ ಶಕುನಿಯು ನಿನ್ನನ್ನು ಹುಬ್ಬಿಸಿ ಕೊಲ್ಲುವೆನು. ಅಲ್ಲಿಯವರೆಗೂ ಈ ಶಕುನಿಯ ರೋಷ ಆರದು ಶಕುನಿಯ ರೋಷ ಬೇರೂರದು ಕೌರವ ವಂಶ. ಆರದು ಶಕುನಿಯ ರೋಷ ಬೇರೂರದು ಕೌರವ ವಂಶ. ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ತರಿಸಿಬೇಡ. ಯೋಧನ, ಮಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ತರಿಸಿಬೇಡ. ಎಬ್ಬಿಸಿ ಕುರುಪಾಂಡವರ ಮೇಲೆ ಎಬ್ಬಿಸಿ ಕುರುಪಾಂಡವರ. ಕೌರವರ ಆಯಮಪುರಿಗಡುವೆ ಕೌರವರ. ಆರದು ಶಕುನಿಯ ರೋಷ ಬೇರೂರದು ಕೌರವ ವಂಶ. ಆರಿಸಿ ಕಲಹ ಪತಾಕೆ ಅದರಳು ತೂರಿಸಿ ದೇಶಸಲಾಗೆ. ಯೋಧನ, ಆರಿಸಿ ಕಲಹ ಪತಾಕೆ ಅದರಳು ತೂರಿಸಿ ದೇಶಸಲಾಗೆ. ಚರಣಿಸಿ ಕುರುಪಾಂಡವರ ಚರಣಿಸಿ ಕುರುಪಾಂಡವರ. ಆಯಮ ಮುರಿಗಳುವೆ ಕೌರವರ ಆಯಮಪುರಿಗಡುವೆ ಕೌರವರ. ಆರದು ಶಕುನಿಯ ರೋಷ ಬೇರೂರದು ಕೌರವ ವಂಶ. ಬೇರೂರದು ಕೌರವ ವಂಶ. ಬೇರೂರದು ಕೌರವ ವಂಶ.
ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸರಿಸಿದೆ ಜೀವ ಕಳೆದ ಪರಿಭವ ಸರಿಸಿದೆ ಜೀವ ತಳೆದ ಪರಿಭವ ಸರಿಸಿದೆ ಜೀವ ತಳೆದ ಪರಿಭವ ಸರಿಸಿದೆ ಜೀವ ತಳೆದ ಪರಿಭವ ಸರಿಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ಮರತ ನಿಜಾದ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ಮರತ ಜ್ವಲಿಸುವುದನ ಮರತ ಜ್ವಲಿಸುವುದನ ಮರತ ದೇವ ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನದಿಂದ ಅಪಮಾನಿತಳಾದೆನು ಕೀಚಕನ ಭಂಗವನ್ನು ಸಹಿಸಿದೆನು ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆಲೆದದ್ದು ಆಯಿತು ನೀನು ಮುಂದಾದ್ರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ ಏ ವಿಧಾತ ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿಲ್ಲ ಪಾಂಚಾಲೆ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಅವತಾಪತಿ ನಂದು ಕಣ್ಣೀರ ಕರೆಯುವ ಕಾಂತೆ ಅವತಾಪತಿ ನಂದು ಕಣ್ಣೀರ ಕರೆಯುವ ಕಾಂತೆ ಆಂಡವರ ಪಟ್ಟ ಮಯಿಸಿ ಈ ಮನ ಮನೋನ್ಮಣಿ ವಸುದೇವನ ಆಸರೆಯು ಯಮಗಿರಲು ಒಂದು ತಾವುದು ಕಡಿ ಕಷ್ಟವ ಪರಮ ವಿಕ್ರಮ ಪರಿಹರಿಸದಿರ್ಬನೆ ಹೇ ಪ್ರಚಂಡ ಭೀಮ ಏಕ ಚಿಂತಿತೆ ಧ್ರುಪದ ನಂದಿನಿ ಏಕ ಚಿಂತಿತೆ ಧ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಏಕ ಚಿಂತಿತೆ ಧ್ರುಪದ ನಂದಿನಿ ಭವನಯ ಮರೆಯುವನೆ ರಮಣಿಯೇ ಪಾಂಚಾಲೆ ವಿನವಾಸ ಭವನಯ ಮರೆಯುವನೆ ರಮಣಿಯ ಕಪಟತನದ ವಂಚನೆ ಹೃದಯವನ್ನು
ತೊಡೆ ತೊಟ್ಟಿ ಎದೆ ನಟ್ಟಿ ಹುಡಿ ಹುಟ್ಟಿ ನಿಲ್ಲುವೆ ತೊಡೆ ತೊಟ್ಟಿ ಎದೆ ಮೆಟ್ಟಿ ಹುಡಿ ಹುಟ್ಟಿ ನಿಲ್ಲುವೆ ಏಕೆ ಚಿಂತಿಪೆ ದ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಏಕೆ ಚಿಂತಿಪೆ ದ್ರುಪದ ನಂದಿನಿ ದುರದಿ ದುರುಳ ಕುರುಪತಿಯ ಬಡ ಮುರಿದು ಮುದ ತರುವೆ ಪಾಂಚಾಲೆ ದುರದಿ ದುರುಳ ಕುರುಪತಿ ಬಡ ಮುರಿದು ಮುದ ತರು ತೊಡುಮದಂದರವರನು ಒದಿಸದೆ ಬಿಡ ಛಲವನ ತೊಡುಮದಂದರವರನು ಒದಿಸದೆ ಬಿಡ ಛಲವನ ಒಳೆ ತೊಟ್ಟಿ ಎದೆ ನಟ್ಟಿ ಹುಡಿ ಹುಟ್ಟಿ ನಿಲ್ಲುವೆ ಒಡೆ ತೊಟ್ಟಿ ಎದೆ ನಟ್ಟಿ ಹುಡಿ ಹುಟ್ಟಿ ನಿಲ್ಲುವೆ ಚಿಂತಿಪೆ ದ್ರುಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಏಕೆ ಚಿಂತಿಪೆ ದ್ರುಪದ ನಂದಿನಿ ದ್ರುಪದ ನಂದಿನಿ ದ್ರುಪದ ನಂದಿನಿ ಪಾಂಚಾಲಿ ಏಕೆ ಏನಾಯ್ತು ಪ್ರೇತಮೆ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ ಅಲ್ಲ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಈ ದ್ರೌಪದಿಯೊಳಗೆ ಒಂದಲ್ಲ 10 ಕಾರಣಗಳಿರಬಹುದು ನೀವು ಪುರುಷರು ನಿಮಗೆ ಯಾರಾದರೂ ದುರ್ವಾಕ್ಗಳನ್ನಾಡಿ ಅಪಮಾನ ಮಾಡಿದ್ಯಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು ಹೇ ದೇವ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನದು ಏಕೆ ತಾನೇ ಸೃಷ್ಟಿಸಿದೆ ತಂದೆ ಹಳಬೇಡ ಪಾಂಚಾಲಿ ಹಳಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ ಭಗವಾನ್ ಸ್ವರೂಪನಾದ ಋಷಿಗಳ ಆಜ್ಞೆ ಕೈ ಹಿಡಿದ ಧರ್ಮಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ಲವೇ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ಇಂಧನವು ಸಾಯುವ ತನಕ ನಮ್ಮನ್ನು ಬಿಟ್ಟಿದ್ದಲ್ಲ ಪ್ರಿಯತಮೆ ಪಾಂಚಾಲಿ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ ಆದಿದ್ದು ಹಾಗೆ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ ತಿಳಿಸುತ್ತೇನೆ ಪ್ರಾಣೇಶ್ವರ ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು ಎಷ್ಟಾದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ ಅದು ಇಂದಿನ ಮಾತು ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ ಸರಿ ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ ಈ ದಿವಸ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು ಅವಳು ನನ್ನನ್ನು ನೋಡಿ ನಕ್ಕು ನೇನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳಿಸಿದ್ದಾರೆ ಇನ್ನೇನು ಸಂಧಿಯಾಗುವುದು ಆಗಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಸ್ವಾಮಿ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ ಆದರೆ ನನ್ನ ಸಂದೇಶವು ನಿಶ್ಚಯವಾಯಿತು ಯಾರು ರಾಯಭಾರಕ್ಕೆ ಹೋಗಿರುವ ಮತ್ತಿನ್ಯಾರು ನಮ್ಮ ಅಣ್ಣನಾದ ಕೃಷ್ಣನಲ್ಲವೇನು ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೆ ಇದರಂತೆ ನಡೆಯಲಿದ್ದೇವೆ ಅದಿರಲಿದೆ ಆ ಭಾನುಮತಿಗೆ ಏನು ಉತ್ತರ ಕೊಟ್ಟೆ ಅವಳ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದು ನಿನ್ನ ಕಟ್ಟಿರೋ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ ಎಂಬುದಾಗಿ ಚಮತ್ಕಾರವಾದ ಉತ್ತರ ಬಾಪು ಪಾಂಚಾಲಿ ಬಾಪು ಜಾನೆ ನನ್ನ ಜಾನೆ ಮುದ್ದಾಡುವೆನು ಬಾರಿ ಈ ಮನ ಪ್ರೀತಿಯ ರಾಣಿಯು ನೀನೆ ಮನ ಪ್ರೀತಿಯ ರಾಣಿಯು ನೀನೆ ಜಾನೆ ನನ್ನ ಜಾನೆ ಮುದ್ದಾಡುವೆನು ಬಾರಿ ಗುರುವಂತವನೇ ನಾಚವದೈವೆ ಪಾಂಚಾಲಿ
ಹದಮನ ಮದವನ್ನು ಮುರಿದು ಕುರುವಂಶವನೆ ನಾಶವಗೈವೆ ಗುರುಳ ದುಶೋಧನ ಒಡಲಂಬಗೆದು ಪಾಂಚಾಲಿ ಗುರುಳ ದುಶೋಧನ ಒಡಲಂಬಗೆದು ಬೆಚ್ಚಿದ ಮುಡಿಯನ್ನು ಕಟ್ಟುವೆ ನರಚೆ ಬೆಚ್ಚಿದ ಮುಡಿಯನ್ನು ಕಟ್ಟುವೆ ನರಚೆ ಜಾನೆ ನನ್ನ ಜಾನೆ ಮುದ್ದಾಡುವೆನು ಬಾರೆ ಈ ನನ್ನ ಪ್ರೀತಿಯ ರಾಣಿ ಪಾಂಚಾಲಿ ನನ್ನ ಜಾನೆ ಬಲು ಜಾನೆ ಮುದು ಜಾನೆ ಮುದ್ದಾಡುವೆನು ಬಾರಿ. ನೀನು ನನ್ನ ಸಂಗಡ ಕಥನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಭಾವಿಸಿದೆ. ನೀನೆಷ್ಟೇ ಆಗಲಿ ಈ ಭೀಮನ ಮಡದಿ ಅಲ್ಲವೇ? ಅಷ್ಟೇ. ಬನ್ನಿ ಸ್ವಾಮಿ, ಹೀಗೆ ಕುಳಿತುಕೊಳ್ಳಿ. ಪ್ರಾಣೇಶ್ವರ, ಸಮಯವಿದೆ. ನನ್ನನ್ನು ನೋಡಿ ಎಲ್ಲೆಲ್ಲೂ ನೋಡಬಾರದು ನೀವು. ಪ್ರಾಣೇಶ್ವರ, ಶೃಂಗಾರಕ್ಕೆ ಭೀಮ ಕಳ್ಳರಿರುವಿರಿ ನೀವು. ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಭ್ರಮದೆಯ ಮನಕ್ಕೆಲ್ಲರಿರೆ ವಿರಾಮ. ಪ್ರಾಣೇಶ್ವರ, ಚೆಲ್ಲುತ್ತ ಸೇರುವೆ ಆಗ ಯಾವಾಗ? ಆಹಾ, ತಿಳಿದಿರುವುದೇ? ಹೌದು. ಎಂದಿಗೆ ನೀವು ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಹುವಿರೋ? ಎಂದಿಗೆ ಈ ನನ್ನ ಬಿಚ್ಚಿನ ಮುಡಿಯನ್ನು ಮುಡಿಗಟ್ಟಿಸುವಿರೋ? ಆಗ ಯಾವಾಗ? ಪ್ರಾಣೇಶ್ವರ, ಚೆಲ್ಲುತ್ತಾ ಸೇರುವೆ ಕಾಂತಿಯ ನೀರು. ಅಲ್ಲಿ ಇಲ್ಲಿ ಏಕೆ ನೋಡುವುದು? ನನ್ನನ್ನು ನೋಡಬಾರದು. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಅಲ್ಲವೇ ಸ್ವಾಮಿ? ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು. ಸಮಯವಿದೆ ಶೃಂಗಾರ
ಪಾಂಚಾಲಿ ಸಮಯವಿದೆ. ಪ್ರಾಣೇಶ್ವರ, ಪಾಂಚಾಲಿ ನೀವು ಮರೆತು ಹೋದಂತೆ ಕಾಣಿಸುತ್ತಿರುವುದು ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿಯಿಂದ ಸಂಬೋಧಿಸಿ ಮತ್ತೆ ಏನನ್ನು ಹೇಳಿದಿರಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದ ಪಾಂಚಾಲಿ ದುರುಳಕೌ ಅವರನ್ನು ಮರಣಗೊಳಿಸದೆ ನೆರೆಯಲ್ಲಿರಲು ಬಿಡುವೆನೆ, ರಣದಲವರ ರಕ್ತಪಾನ ಮಾಡದಿರುವೆನೆ. ಪಾಂಚಾಲಿ ದುರುಳಕೌ ಅವರನ್ನು ಮರಣಗೊಳಿಸದೆ ನೆರೆಯಲ್ಲಿರಲು ಬಿಡುವೆನೆ, ರಣದಲವರ ರಕ್ತಪಾನ ಮಾಡದಿರುವೆನೆ. ಪಾಂಚಾಲಿ ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ, ಗರ್ವದಿ ಕಡೆ ಕಟ್ಟಿದವನ ಪುಟ್ಟಿಕೊಳ್ಳುವೆ, ಹಲವು ಪುಟ್ಟಿಕೊಳ್ಳುವೆ. ದುರುಳಕೌ ಪತ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ, ಗರ್ವದಿ ಕಡೆ ಕಟ್ಟಿದವನ ಪುಟ್ಟಿಕೊಳ್ಳುವೆ, ಹಲವು ಪುಟ್ಟಿಕೊಳ್ಳುವೆ. ದುರುಳಕೌ ಅವರನ್ನು ಮರಣಗೊಳಿಸದೆ ಕರೆಯಲ್ಲಿರಲು ಬಿಡುವೆನೆ, ಗಣದಲವರ ರಕ್ತಪಾನ ಮಾಡದಿರುವೆನೆ. ಗಣದಲವರ ರಕ್ತಪಾನ ಮಾಡದಿರುವೆನೆ. ಪಾಂಚಾಲಿ ಪ್ರಿಯತಮೆ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ, ಹರಿಭಯಂಕರ ರಣಸಿಂಹನಿ ಭೀಮನು. ಪ್ರಾಣೇಶ್ವರ, ನಿಜವೇ ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನೋ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರೋ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವವರು ಶಾಂತಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಈ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುವೆನು. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಭೀಮಸೇನನು ಆಗಲು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹರದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವರ ಕೋಪಕ್ಕೆ ದ್ರೌಪದಿಯು ಕಾರಣವೆಂದು ತೋರುವುದು. ಶ್ರೀ ಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಸಹೋದರ, ಏತರ ನಡೆತೆ ಪ್ರೀತಿ ಸಹೋದರ, ಆತುರದಿ ಫಲವೇ ನಿಹುದೇ. ಸಹೋದರ ಅಗ್ರಜ, ಏತರ ನಡೆತೆ ಪ್ರೀತಿ ಸಹೋದರ, ಆತುರದಿ ಫಲವೇ ನಿಹುದೇ. ಧರ್ಮ ವಿಚಾರದ ಮರ್ಮವನರಿಯದೆ. ಸಹೋದರ ಅಗ್ರಜ, ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಬಾಗಿಗಳಾಗುವಿರೇತಕ್ಕೆ. ಕರ್ಮಕ್ಕೆ ಬಾಗಿಗಳಾಗುವಿರೇತಕ್ಕೆ. ಏತರ ನಡೆದೆ ಪ್ರೀತಿ ಸಹೋದರ, ಆತುರದಿ ಫಲವೇ ನಿಹುದೇ. ಸಹೋದರ ಅಗ್ರಜ, ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ನನ್ನ ಬಿರುಕೂದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ
ನಿನಗೊಂದು ಮಾತನ್ನು ತಿಳಿಸಬೇಕೆಂದಿತ್ತು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿನೇ ಹೇಳಿಬಿಡುವೆ. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನೆ ಇರಬಹುದು. ಆದರೆ ಈ ದಾಸಿಯ ನೃತ್ಯವನ್ನು ಪಾಂಡವರ ಕಳಂಕವೆಂದು ಭಾವಿಸಿದರು. ದರಿದ್ರ ಭಿಕ್ಷಿಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಸಹಿಸಲಾರೆ. ಇದಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಆಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಹೀಗದ ಜಗದ ಮಾಯುಧ ಹೀಗದ ಜಗದ ಮಾಯುಧ ಹೀಗದ ದುರ್ಬೋಧನ ಜನ ದುರಾಗ್ರದನಾದ್ರು ಬದುಕೆದರು. ದುರ್ಬೋಧನ ಜರ ದುರಾಗ್ರದನಾದ್ರು ಬದುಕೆದರು. ಹಳಿಗಳು ನೆಟ್ಟೆ ಪುಡಿ ಪುಡಿ ಹುಟ್ಟಿ ಹಳಿಗಳು ನೆಟ್ಟೆ ಪುಡಿ ಪುಡಿ ಹುಟ್ಟಿ ಮುಂಡಗಳ ತುಂಡುಗೈರುವೆ ಮುಂಡಗಳ ತುಂಡುಗೈರುವೆ. ಈಗದ ಜಗದ ಮಾಯುಧ ಈಗದ ದುಷ್ಟ ಕೌರವರ ಹೆಜ್ಜೆ ಸಮರದಿ ಮುಷ್ಟಿಯುದ್ಧದಿ ದುಷ್ಟ ಕೌರವರ ಹೆಜ್ಜೆ ಸಮರದಿ ಮುಷ್ಟಿಯುದ್ಧದಿ ಹುಟ್ಟುತ್ತ ಗದಯ ಹೆಟ್ಟುತ್ತ ಹೆದಯ ಹುಟ್ಟುತ್ತ ಗದಯ ಹೆಟ್ಟುತ್ತ ಹೆದಯ ದಂಶಗೈದುದರ ಭಾರವನ್ನಿಸುವೆ ದಂಶಗೈದುದರ ಭಾರವನ್ನಿಸುವೆ. ಈಗದ ಜಗದ ಮಾಯುಧ ಈಗದ 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 ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಯಾಚನೆ ಮಾಡುತ್ತೇನೆ. ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುವೆ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ. ಕೋಪ ಮಾಡಬೇಡ. ಕೋಪ ಮಾಡಬೇಡಣ್ಣ. ಧರ್ಮಜನು ನಮಗಿಂತ ಇವೇನು? ಆತನ ಇಷ್ಟಕ್ಕೆ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಮಾನಿನಿ ಮನದ ವೇದನೆ ನೀಗಿಸೆ ಸಮಯವಿದೆಂದರಿದೆಯ ರಮಣಿ ಏತಗೆ ಗುಡವೋ. ಪಾಂಚಾಲಿ ಮಾಲಿನಿ ಮನದ ವೇದನೆ ನೀಗಿಸೆ ಸಮಯವಿದೆಂದರಿದೆಯ ರಮಣಿ ಏತಕೆ ಗುಡವೋ. ಧರ್ಮಜನೆಮ್ಮಯ್ಯ ನಿರ್ಮಲ ಭ್ರಾಂತವೋ ಧರ್ಮಜಯಮ್ಮಯ್ಯ ನಿರ್ಮಲ ಭ್ರಾಂತವೋ. ನೀರುವುದನ್ನು ಚಿತ್ತ ಪರೀಕ್ಷಿಸದೆ ನುಡಿಯ. ಪಾಂಚಾಲಿ ನೀರುವುದನ್ನು ಚಿತ್ತ ಪರೀಕ್ಷಿಸದೆ ನುಡಿಯ. ಸಹಿಪುದು ಮನದನು ತಾಪವರ ಮನೆ ಸಹಿಪುದು ಮನದನು ತಾಪವರ ಮನೆ. ಧರ್ಮದಿಂದ ಜನ ಕಾರ್ಯವ ಸಾಧಿಸಿ ಕೋಮಲ ಹೃದಯನು ತೊರಗಲು ಸರಿಯೇ. ಧರ್ಮದಿಂದ ಜನ ಕಾರ್ಯವ ಸಾಧಿಸಿ ಕೋಮಲ ಹೃದಯನು ತೊರಗಲು ಸರಿ. ಸರಸಚಿನಿ ನಡೆಯದ ಈ ಪರಿ ಸರಸಚಿನಿ ನಡೆಯದ ಈ ಪರಿ. ಏಕಿಂದು ನೀನಿಂದು ವಿಟೋ ಪಡುವೆ ಏಕಿಂದು ನೀನಿಂದು ವಿಟೋ ಪಡುವೆ. ಮಾನಿನಿ ಮನದ ವೇದನೆ ನೀಡಿದೆ ಸಮಯವಿದೆಂದರಿದೆಯ ರಮಣಿ
ಯಾತಕ್ಕೆ ನುಗುಡವೋ. ಪಾಂಚಾಲಿ, ಇದಕ್ಕೆ ನೀನು ಏನು ಹೇಳುವೆ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಪಾಂಚಾಲಿ, ಸರಸವಾಣಿ ಸೈರಿಸೇನೆ, ಸರಸವಾಣಿ ಸೈರಿಸೇನೆ, ಏಕೆ ಚಿಂತಿಪೆ ದ್ರೌಪದಿ ಪ್ರಿಯೆ, ಏಕೆ ಚಿಂತಿಪೆ ದ್ರೌಪದಿ ಪ್ರಿಯೆ. ಯದುಪತಿಯ ಕರುಣೆ ನಮಗೆ, ಯದುಪತಿಯ ಕರುಣೆ ನಮಗೆ, ಇರದು ಚಿಂತೆ ಏಕೆ ರಮಣಿ, ಇರದು ಚಿಂತೆ ಏಕೆ ರಮಣಿ. ಸರಸವಾಡಿ ಸೈರಿಸೇನಿ, ಸರಸವಾಡಿ ಸೈರಿಸೇನಿ, ಏಕೆ ಚಿಂತಿಪೆ ದ್ರೌಪದಿ ಪ್ರಿಯೆ, ಏಕೆ ಚಿಂತಿಪೆ ದ್ರೌಪದಿ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದ್ರಿ, ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣ ಕುಟುಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ. ಅಬ್ಬಬ್ಬಾ, ಏನಿದು, ಏನೇ ಕೋಲಾಹಲ! ಇನ್ನು ನನ್ನ ಶ್ರಮಶಾಲ ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆ ನೀವೇ ಗಮನಿಸಿರಿ. ಪ್ರಾಣೇಶ್ವರ, ನಾನು ನಡೆಯುವೆ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವುದು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು.
ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ ನನಗಿಲ್ಲದಿರುವುದು ಸಾಧ್ಯವಿಲ್ಲ. ನನಗೆ ತೋಚಿದ್ದನ್ನು ನಾನು ಮಾಡುವೆ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾವೇ ಮುಗಿದುವುದು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಆನೆನ್ನು ತಡೆಯಲಾಗ ರುಕ್ಮಿಣೀಪತಿ, ಜೋರಾಗೊಲ್ಲೆ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತು. ನಾನು ಹೋಗಿದ್ದದ್ದು ಅದಕ್ಕಾಗಿ ಅಲ್ಲ ಭೀಮ. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆ ತೊಟ್ಟ. ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತಡಿಸಲು ಆದ ಅಗ್ರಣಿ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಇದೆ. ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸಾಮಾನ್ಯ ಶೂನ್ಯವಾದವನೇ ಅದೆಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ದುರ್ಯೋಧನ ಅವನು ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇಚ್ಛೆ ನನಗಿಲ್ಲ. ಅದನ್ನು ಸಾಧಿಸಿದ ಕೃಷ್ಣ, ಈಗ ನಾನು ಹೊರಡುವೆ. ಸಹೋದರರಿ, ಈ ಪಾಪ ನಿಮ್ಮ ಅಪೌರುಷ ವರ್ತನೆಗೂ ನಿಮಗೇ ಇರಲಿ. ಈ ಭೀಮನನ್ನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಭೀಮಸೇನ, ಇಲ್ಲ ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನನ್ನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳುವ. ಭೀಮಸೇನ, ಇಲ್ಲ. ನೀನು ನಿಜವಾಗಿಯೂ ಹಿಡಿಂಬಾಪತಿಯ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದೇ ಸೇರಿ. ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕೊಡು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಪ್ರಾಣೇಶ್ವರ, ನಿಮಗೆ ಕೋಪವು ಬರುತ್ತಿಲ್ಲವೇ? ಏಕೆ ಹೀಗೆ ಆಡುತ್ತಿರುವಿರಿ? ಜೋರಾಗಿ ಮಾತನಾಡಿ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ನಿಮ್ಮ ಅಪರಾಧವು ನಿಮಗೆ ಸಹ್ಯವಾಗಿ. ನೀನು ಒಪ್ಪುವ ವಿಚಾರವು ಹೊಂದಿರುವುದು ಭೀಮ. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಸಂದೇಶ? ದುರ್ಯೋಧನನ ಸಂದೇಶ ಅದೇನು? ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ಹೇಳು ಕೃಷ್ಣ, ಏನು ಸಂದೇಶ? ಭೀಮ, ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮ. ಈ ಪರಿಹಾಸ ಬೇಕ ಕೃಷ್ಣ? ಇದು ಪರಿಹಾಸವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವುದು. ಇದು ನಿಶ್ಚಯಂತೆ ಕುಳಿತುಕೊಳ್ಳುವೆ. ಈಗಾಗಲೇ ಹೇಳು, ಏನು ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಹಾಗಾದರೆ ಈಗ ನೀನು ನನ್ನ ಬಂದಿ ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಕಂಡೆಯ? ನಿನ್ನ ಆಜ್ಞೆಯನ್ನು ನಾನು ಎಂದಾದರೂ ಮೀರಿರುವೆನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಯಜ್ಞವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇನು ನೋಡೋಣ. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸವಲ್ಲ ತಂಗಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆ ಎಂದು. ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡೋಣ. ಭೀಮ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೋಪ ಬರುತ್ತದೆ. ಭದ್ರವಾಗಿದೆ. ಈಗ ಕೇಳಿರಿ ಎಲ್ಲರೂ. ಭೀಮನನ್ನು ಬಂಧಿಸಿರುವ ಈ ಯಜ್ಞವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸ ಯಾರು ಈ ಕಾರ್ಯವನ್ನು ಮಾಡಿದವರು?
ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸ ಮತ್ತಾರಿಗೆ ಸಾಧ್ಯ ಭೀಮ? ಅರ್ಜುನ, ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಆ ಕುಂದಿ ಗೌರವನು ಈ ರೀತಿ ಅಪಮಾನವೇ? ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಕೌರವನೋ ಹಿಡಿಂಬಾಪತಿಯೇ ಕೇಳು ಕೌರವನೋ ಹಿಡಿಂಬಾಪತಿಯೇ ಕೇಳು, ಕಡೆಗೂ ಯುದ್ಧವಾಗೈದೆ ಕೊಡೆ ನಾನು ರಾಜವ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. ಐವರಿಗೈದೆ ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಕೊಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಕೊಡೆನು. ಕೊಡುವೆನು ರಾಜವನೆಲ್ಲ ಕೊಡಿದಾಗಲಿಲ್ಲ. ಕೊಡುವೆನು ರಾಜವನೆಲ್ಲ ಹೊಡಿದಾಗ ಕೌರವನು ಹಿಡಿಂಬಾಪತಿಯೇ ಕೇಳು, ಹಿಡಿಂಬಾಪತಿಯೇ ಕೇಳು, ಹಿಡಿಂಬಾಪತಿಯೇ ಕೇಳು. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಆಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗಿನ್ನೂ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವ ಈ ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಪಂಚಾಲಿ ನನ್ನ ಕೈಗಳನ್ನು ಬಿತ್ತು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿತ್ತು. ಅಗ್ರಜ, ನೀನಾದರೂ ನನ್ನ ಕೈಗಳು ಬಿತ್ತು. ಅನುಭವ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚಯ್ಯ. ಏನು, ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆ. ಎಲ್ಲಿ 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 ಈ ನನ್ನ ಗದೆ? ತೆಗೆದುಕೊಂಡ. ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಫಲಶೂನ್ಯತೆಯ ಕುಲ ಏಡಿಗಳನ್ನು ಕೆಳ ತಂದು ರಣಗೆ ತಲೆಗಳನ್ನು ರಣದೋಗ ಮುಗಿಸಿಕೊಳ್ಳೆ, ರಣದೋಗ ಮುಗಿಸಿಕೊಳ್ಳೆ. ಪರಮಾತ್ಮ, ಫಲಶೂನ್ಯತೆಯ ಕುಲ ಏಡಿಗಳನ್ನು ಕೆಳ ತಂದು
ಗಿಂಗರವ ಗುರುವರನ ಕಾಗಳ ಬಿಡಿದು ಗಿರಗಿರನ ತಿರುಗಿಸಿ ನೆಲ ಕಪ್ಪಳಿಸುವೆ ಪರಮಾತ್ಮ. ಫಲಶೂನ್ಯತೆಯ ಕುಲ ಏಳಿಗಳನ್ನು ಕೆಳಕಂದಿರಣಕ್ಕೆ ತಲೆಗಳನ್ನು ಕಣದಾಗ ಮುಗಿಸಿಕೊಳ್ಳೆ ಪರಮಾತ್ಮ. ಎಲ್ಲರೂ ಕೇಳಿರಿ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ ವೀರ ಮಾತೆ ಕುಂತಿ ದೇವಿಯ ಜಲಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುರುಳ ದುಶ್ಯಾಸನ ವಕ್ಷ ಸ್ಥಳವನ್ನು ಬಗೆದು ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ನುಚ್ಚು ನೂರು ಮಾಡಿ ಹೋದರೆ ನನಗೆ ಭಯಂಕರ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಪಾಂಡವರೊಡೆಯ ಕುಲರಂಗನ ಪರೆಯೋ ನಮ್ಮನುದಯದಿ ಪರೆಯೋ ನಮ್ಮನುದಯದಿ ಪಾಂಡವರೊಡೆಯ ವಿರುಕುಲ ನಂದನ ಪರೆಯೋ ಎಮ್ಮನುದಯದಿ ಪರೆಯೋ ಎಮ್ಮನುದಯದಿ ರಘುಮಿಣಿ ಲೋಲ ದಯಾಮಯ ಸಾಗರ ರಘುಮಿಣಿ ಲೋಲ ದಯಾಮಯ ಸಾಗರ ಪಾಂಡವರೊಡೆಯ ವಿರುಕುಲ ನಂದನ ಪರೆಯೋ ಎಮ್ಮನುದಯದಿ ಪರೆಯೋ ಎಮ್ಮನುದಯದಿ. ಪರಮಾತ್ಮ, ದುಷ್ಟರ ಶಿಕ್ಷಕ ಶಿಷ್ಟ ಸಂರಕ್ಷಕ ಪಾಲಿಸು ಎಮ್ಮನು ಶ್ರೀಹರಿ ಜಗದೋದ್ಧಾರ ನಿವಾಸುಗಿ ನನ್ನ ನಂಬಿಕೆ ಮುರಾರಿಯೇ. ಪರಮಾತ್ಮ, ದುಷ್ಟರ ಶಿಕ್ಷಕ ಶಿಷ್ಟ ಸಂರಕ್ಷಕ ಪಾಲಿಸು ಎಮ್ಮನು ಶ್ರೀಹರಿ ಜಗದೋದ್ಧಾರ ನಿವಾಸುಗಿ ನಿನ್ನ ನಂಬಿಕೆ ಶ್ರೀಹರಿ ಜಯವನು ಕರುಣಿಸು ಮುರಳಿ ಮೋಹನ ಜಯವನು ಕರುಣಿಸು ಮುರಳಿ ಮೋಹನ ಕರಗಳ ಮುಗಿಯುವೆವು ಮಾಧವ ಚರಣದಿ ಬೇಡುವೆವು. ಕರಗಳ ಮುಗಿಯುವೆವು ಮಾಧವ ಚರಣದಿ ಬೇಡುವೆವು. ಪಾಂಡವರೊಡೆಯ ವಿರುಕುಲ ನಂದನ ಪರೆಯೋ ಎಮ್ಮನುದಯದಿ ಪರೆಯೋ ಎಮ್ಮನುದಯದಿ. ಪರಮಾತ್ಮ, ಮುಂದೊದಗುವ ಕಷ್ಟಗಳಿಗೆ ಕೃಪಾ ಕಟಾಕ್ಷವನ್ನು